ಸಾಹಿತ್ಯ ಪರಿಷತ್ತು ವತಿಯಿಂದ ಏಪ್ರಿಲ್ 11ರಂದು ನೆಹರು ನಗರದ ಕನ್ನಡ ಭವನದಲ್ಲಿ ನುಡಿಸಿರಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಸಾಬ್ ಜಿಲ್ಲಾಧ್ಯಕ್ಷೆ ಮಂಗಳಾ ಮೆಟ್ಗುಟ್ ಹೇಳಿದರು. ಮಂಗಳವಾರ ವಾರ್ತಾ ಇಲಾಖೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನದ ಕಾರ್ಯಕ್ರಮದ ಕುರಿತು ನುಡಿಸಿರಿ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ. ನನ್ನ ಅವಧಿಯಲ್ಲಿ ನಡೆದ ಸಮ್ಮೇಳನಗಳ ಕುರಿತು ಸಮಗ್ರ ಪುಸ್ತಕವನ್ನು ಲೋಕಾರ್ಪಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಮೊದಲೇ ಅವಧಿ ನಂದು ಮುಗಿದ ಕೂಡಲೇ ನಂದು 2ನೇ ಸಲ ನಿಲ್ಲಬೇಕನ್ನೋದು ಯಾವುದೇ ವಿಚಾರ ಇರಲಿಲ್ಲ. ಆರ ಮೊದಲೇ ಅವಧಿ ಮುಗಿದ ಕೂಡಲೇ ನನಗೆ ಏನು ಒಂದು ವಿಚಾರ ಬರ್ತಂದ್ರೆ, ಎಷ್ಟು ಸಮ್ಮೇಳನ ಮಾಡೀನಿ, ಆ ಎಲ್ಲ ಸಮ್ಮೇಳನ ಜಿಲ್ಲಾ ಮತ್ತು ತಾಲೂಕಾದ ಸರ್ವಾಧ್ಯಕ್ಷ ಭಾಷಣ ಒಂದೆರಡು ಓದಿದ್ನಿ, ಒಳ್ಳೆಯ ವ್ಯಾಲ್ಯೂಬಲ್ ಅನಿಸಿದ್ದು. ಇವನ್ನೆಲ್ಲನೂ ನಾವು ಒತ್ತಟ್ಟಿನಿ ಅಂತಂದ್ರೆ ಒಂದು ಆಕರ ಗ್ರಂಥ ಆಗ್ತೈತಿ. ಇದು ನಾಳೆ ಮುಂದೆವ್ರಿಗೆ ಉಪಯೋಗ ಆಗ್ಬೋದು. ಅಲ್ಲೊಂದು ಇಲ್ಲೊಂದು ಸರ್ವಾಧ್ಯಕ್ಷ ಭಾಷಣ ಬಿದ್ದು ಹೋಗ್ತಾವೆ ಅಂಥೇಳಿ ನಾನು ಅವಾಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ನಿ. ಯಾವಾಗ ಮೊದಲೇ ಅವಧಿ ಮುಗಿದ ಕೂಡಲೇ ಅವಾಗ ಮಾಡಿದ್ದು ಇವತ್ತಿನ ಮಿತಿತನ ಆ ಕೆಲಸ ಪೂರ್ತಿ ಆಯಿತು. ಹಾಗೆ ನಾಳೆ 11ನೇ ತಾರೀಕಿಗೆ ಆ ಪುಸ್ತಕ ಬಿಡುಗಡೆ ಆಗ್ತದೆ. ಯಾಕಂದ್ರೆ ಭಾಳಷ್ಟು ಪ್ರೆಸ್ನವ್ರು ಹೇಳಿದರು, ವಾಪಸ್ ನೀವು ಟೈಪ್ ಹೊಡೆದು ಕಳಿಸ್ರಿ, ಹಂಗೆ ಅವ್ರದ್ದು ಲೇಖನಗಳು ನಮಗೆ ಕಳಿಸ್ಬೇಡ್ರಿ ಅಂದ್ರೆ. ಅದನ್ನು ನಾವು ನಮ್ಮ ಕೆಲಸ ಮಾಡ್ಕೊತನೇ ಅದನ್ನು ಟೈಪ್ ಹೊಡಿದು ಅದನ್ನು ತಿದ್ದುಪಡಿ ಮಾಡೋದು ಇಷ್ಟೆಲ್ಲ ಮಾಡೋದಕ್ಕಂದ್ರೆ ಇಷ್ಟು ವರ್ಷ ನನಗೆ ಟೈಮ್ ತಗೋತು. ಅಲ್ದೆ ಮತ್ತು ಪ್ರೆಸ್ನವ್ರು ಅದನ್ನು ಅಲ್ಲಿ ಅವರು ಇದನ್ನು ಮಾಡೋ ಹೊತ್ತಿನಾಗ ಅವ್ರದ್ದು ಪ್ರಿಂಟಿಂಗ್ ದೋಷ ಏನದ ಅದನ್ನು ಚೆಕ್ ಮಾಡೋ ಸಲಾಗೆ ನಾನು ನಮ್ಮ ಸಾಹಿತಿ ಪ್ರಕಾಶ್ ಸಾಹಿತಿ ಕೋಲ್ಕಾರ್ ಸರ್, ಆಮೇಲೆ ಸುಳ್ಕುಡೆ ಸರ್ ಅವರು, ಅಂಗಡಿಯವರು, ಮೆಣಸಿನ್ಕಾಯಿ ಅವರು, ನಮ್ಮ ಹೇಮಾ ಸೊನ್ನೊಳ್ಳಿ ಇವರೆಲ್ಲರೂ ತಿದ್ದುಪಡಿ ಮಾಡಿದ್ದಾರೆ ಅದನ್ನು ಪುಸ್ತಕ. ಹೇಳಿನಲ್ರಿ ಕೋಲ್ಕಾರ್ ಸರ್ ಅಂತ. ಇಷ್ಟೆಲ್ಲರೂ ಮಾಡಿದ್ರೂ ಇನ್ನೂ ಸ್ವಲ್ಪ ಇಲ್ಲೊಂದಿಷ್ಟು ಅದೇ ಅದಾವೆ ಮೈನರ್ ಥಿಂಗ್ಸ್ ಅದು ಇರೋದನ್ನು. ಇಷ್ಟು ವರ್ಷ ಅದು ನನಗೆ ಪಿರಿಯಡ್ ತೊಗೊಂಡ್ಬಿಡ್ತದೆ ಪುಸ್ತಕ ಅದನ್ನು ಹೊರಗೆ ತರೋಕೆ. ಅದಕ್ಕೆ ಇರಲಿ, ಏನೋ ಶ್ರಮ ಆದರೂ ಇದು ಮುನ್ನವ್ರಿಗೆ ಒಂದು ಆಖರ ಗ್ರಂಥ ಆಗಲಿ ಅಂಥೇಳಿ ನಾನು ಆಶಿಸುತ್ತೇನೆ. ನಾಳೆ 11ನೇ ತಾರೀಕಿಗೆ 11 ಗಂಟೆಗೆ ಇದು ಕಾರ್ಯಕ್ರಮ ಇದೆ, ಪುಸ್ತಕ ಬಿಡುಗಡೆದು ಲೋಕಾರ್ಪಣೆ ಇದೆ. ತಾವೆಲ್ಲರೂ ದಯವಿಟ್ಟು ಆಗಮಿಸಬೇಕು ಹಾಗೂ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡಬೇಕಾಗಿ ಒಂದು ಕಳಕಳಿ ವಿನಂತಿ ಮಾಡ್ಕೋತಾ ಇದ್ದೇನೆ. ನುಡಿಸಿರಿ ಪುಸ್ತಕವನ್ನು ಕೇಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಗೌರವ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕಸಾಬ್ ನಿಕಟಪೂರ್ವ ಅಧ್ಯಕ್ಷ ನಾಡಾ ಮನು ಬಳೆಗಾರ್ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೆರವೇರಿಸಲಿದ್ದಾರೆ. ರಾಣಿ ಚೆನ್ನಮ್ಮ, ವಿವಿ ಕುಲಪತಿ ಡಾಕ್ಟರ್ ಸಿಎಂ ತ್ಯಾಗರಾಜ್ ನುಡಿಸಿರಿ ಪುಸ್ತಕ ಲೋಕಾರ್ಪಣೆ ಮಾಡಲಿದ್ದಾರೆ. ಅತಿಥಿಗಳಾಗಿ ಸರೋಜು ಕಾಟ್ಕರ್, ಫಕೀರ್ ನಾಯ್ಕ್, ಗಡ್ಡಿಗೌಡರ್ ಆಗಮಿಸಲಿದ್ದಾರೆ ಎಂದರು. ಎಂವೈ ಮೆಣಸಿನಕಾಯಿ, ವೀರಭದ್ರ ಅಂಗಡಿ, ಡಾಕ್ಟರ್ ಹೇಮಾ ಸುನದೋಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.